ನಮಸ್ತೆ. ನಾನಿವತ್ತು ಹಸಿ ಬಟಾಣಿನ ಫ್ರೀಜರಲ್ಲಿ ಒಂದು 6 ತಿಂಗಳು ಕೆಡದಂತೆ ಹೇಗೆ ಇಟ್ಬೋದು ಅಂತ ತೋರಿಸ್ತೀನಿ. ನಾನು ಹಸಿ ಬಟಾಣಿ ಇದು 1 kg ಇದೆ, 1 kg ತಗೊಂಡಿದ್ದೀನಿ. ಎಲ್ಲ ಕಾಳು ಮಾಡ್ಕೊಂಡ್ಬಿಡ್ಬೇಕು. ಇವು ಹಸಿ ಬಟಾಣಿ ಸ್ವಲ್ಪ ಬಿರ್ಸಿರ್ತಾವಲ್ಲ ಆ ಥರ ತೊಗೋಬೇಕು. ತುಂಬ ಎಳೆನೂ ತೊಗೋಬೇಡಿ. ಎಳೆದು ನೀವು ತೊಗೊಂಡ್ಬಂದ್ರು ಅದನ್ನು ಸಪ್ರೇಟಾಗಿ ಮಾಡ್ಕೊಂಬಿಡಿ. ಆಲ್ರೆಡಿ ನಾನು ಒಂದ್ಸರಿ ಮಾಡಿ ಫ್ರೀಜರಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಖಾಲಿ ಬಂದಿದೆ, ನಾನು ಯೂಸ್ ಮಾಡಿದ್ದೀನಿ. ಈ ಥರ ಸ್ವಲ್ಪ ನೀವು ದಪ್ಪ ಇರಬೇಕು. ತುಂಬ ಎಳೆನೂ ತೊಗೋಬೇಡಿ, ತುಂಬ ಬೆರೆಸು ತೊಗೋಬೇಡಿ. ಆ ಥರ ನೀವು ಕಾಯಿನ ತೊಗೋಬೇಕು. ಈಗ ಇದನ್ನು ನೀಟಾಗಿ ಸಿಪ್ಪೆ ತಗೊಂಡ್ಬಿಡೋಣ. ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ನೀರು ಬಿಸಿ ಇಟ್ಕೊಂಡ್ಬಿಡೋಣ. ಇವು ಚೆನ್ನಾಗಿ ಕುದಿಲಿ. ಇವು ಲಿಡ್ ಕ್ಲೋಸ್ ಮಾಡ್ಕೊತೀನಿ, ಬೇಗ ಕುದಿಯುತ್ತೆ. ಈಗ ನಾನೇನೆಲ್ಲ ಸಿಪ್ಪೆಯನ್ನು ತಗೊಂಡು ಇಷ್ಟು ಕಾಳು ತಗೊಂಡಿದ್ದೀನಿ. ಇದರಲ್ಲಿರೋ ಎಳೆ ಕಾಳನ್ನು ತಗೊಂಡ್ಬಿಡೋಣ. ನಮಗೆ ಬೇಕಾಗಿರೋದು ದಪ್ಪ ಕಾಳುಗಳು ಮಾತ್ರ. ಈ ಥರ ಇಷ್ಟಿರಬೇಕು, ತುಂಬ ಎಳೆ ಕಾಳುಗಳು ಬೇಡ. ನಾನೀಗ ಬೇರೆ ಮಾಡ್ಕೊಂಡ್ಬಿಡ್ತೀನಿ ಅವನ್ನ. ನೋಡಿ, ಮುಂದುಗಡೆ ಬಂದಿದ್ದೀವಲ್ಲ, ಅವನ್ನ ತಗೊಂಡ್ಬಿಡೋಣ. ದಪ್ಪ ಇರೋ ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನೀಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವು ತುಂಬ ಎಳೆ ಇರೋದರಿಂದ ನಾನು ಇವನ್ನ ಯೂಸ್ ಮಾಡ್ತಾಯಿಲ್ಲ. ಈಗ ಇವನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇವನ್ನ ಕುದಿಲಿಕ್ಕೆ ಇಡ್ತೀನಿ. ಈಗ ನೋಡಿ, ನೀರು ಕುದೀತಾ ಇದೆಯಲ್ಲ, ಈಗ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಡೋಣ. ಮತ್ತು ಸ್ವಲ್ಪ 1 ಸ್ಪೂನ್ದಷ್ಟು ಶುಗರ್ ಹಾಕೊಳ್ಳೋಣ. ಶುಗರ್ ಕಲರ್ ಚೇಂಜ್ ಆಗೋದಿಲ್ಲ, ಅದಕ್ಕೋಸ್ಕರ ಶುಗರ್ ಹಾಕ್ತಾಯಿದ್ದೀನಿ ನಾನು. ಈಗ ಬಟಾಣಿ ಇಟ್ಕೊಂಡಿರ್ತೀರಲ್ಲ, ಇದನ್ನು ಹಾಕ್ಕೊಳ್ಳೋಣ. ಒಂದು 3 ನಿಮಿಷ ಮಾತ್ರ ಕುದಿಸ್ಕೋಬೇಕು. ಟೈಮ್ ಹಚ್ಕೊಡಿ. ಟೈಮ್ ಹಚ್ಚಿ ನೀವು ಕುದಿಸ್ಕೋಬೇಕು. ಇದಕ್ಕೆ ನೀವು ಹೈ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡು ಒಂದು 3 ನಿಮಿಷ ಕುದಿಸ್ಕೋಬೇಕು. ಈಗ 3 ನಿಮಿಷ ಆಗಿದೆ. ನಾನು ಇದನ್ನು ತಗೊಂಡ್ಬಿಡ್ತೀನಿ. ಇದನ್ನು ನೀರನ್ನು ಬಸ್ಕೊಂಡ್ಬಿಡಿ. ಬಸಿದು ಕೋಲ್ಡ್ ವಾಟರಲ್ಲಿ ಹಾಕಿಬಿಡಿ. ಜಾಸ್ತಿ ಹೊತ್ತೆಲ್ಲ ಕುದಿಸ್ಕೋಬೇಡಿ. ನಾನು ಚಾಣಿಗೆಯಲ್ಲಿ ಸೋಸ್ಕೊಂಡ್ಬಿಡ್ತೀನಿ. ನನ್ನ ಹತ್ರ ಕೋಲ್ಡ್ ವಾಟರ್ ಇದೆ. ನಾನು ಐಸ್ ವಾಟರ್ ಯೂಸ್ ಮಾಡ್ತಾಯಿಲ್ಲ. ಡೆಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ನೀರು ತುಂಬಾ ಕೋಲ್ಡ್ ಇದೆ. ನೋಡಿ, ಇದು ಬಟಾಣಿ ಎಲ್ಲ ಪೂರ ಸ್ವಲ್ಪ ಬಿಸಿ ಇರುತ್ತಲ್ಲ, ಕುದಿಸಿದಾಗ ತಣ್ಣಗಾಗಬೇಕು ಇದೆಲ್ಲ. ಈಗ ನಾನು ಇದನ್ನು ಬಸ್ಕೊಂಡ್ಬಿಡ್ತೀನಿ. ಈಗ ನಾನು ಇದೊಂದು ಟಾವೆಲ್ ಹಾಸ್ಕೊಂಡಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ. ಈಗ ನೀವು ಬಟಾಣಿನ ಆರಿಸ್ಲಿಕ್ಕೆ ಹಾಕೊಂಡ್ಬಿಡಿ. ಇದು ಕಾಟನ್ ಟಾವೆಲ್ ಇದೆ. ಇದು ಒಂದು ಕಾಟನ್ ಬಟ್ಟೆ ಮೇಲೆ ನೀವು ಹಾಕೊಂಡ್ಬಿಡಿ. ನಾನು ಟಾವೆಲ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಈ ವಿಡಿಯೋ ಮಾಡಿ ನಾನು 1 ಮಂತ್ ಆಯಿತು. ಹುಷಾರಿಲ್ಲ ಅಂತ ನಾನು ಎಡಿಟ್ ಮಾಡಿ ಹಾಕಲಿಕ್ಕಾಗಲಿಲ್ಲ. ಈಗ ಇಲ್ಲಿ ಚಳಿ ಕೂಡ ಕಡಿಮೆ ಆಗಿದೆ. ಡೆಲ್ಲಿಯಲ್ಲಿ ಸ್ವಲ್ಪ ಬಿಸಿಲೆಲ್ಲ ಬರ್ತಾಯಿದೆ. ಇಲ್ಲಿ ಇದು ಡ್ರೈ ಆಗಬೇಕು ನೋಡಿ. ಈಗ ಇದು ಡ್ರೈ ಆಗಿದೆ. ತುಂಬಾ ಡ್ರೈ ಮಾಡ್ಕೊಬೇಡಿ. ಸ್ವಲ್ಪ ನಿಮಗೆ ಈ ಥರ ಡ್ರೈ ಆಗಬೇಕು. ತುಂಬಾ ಡ್ರೈ ಆಗಿಲ್ಲ, ಸ್ವಲ್ಪ ನೀರು ಅನಿಸುತ್ತೆ. ಇದು ಈ ಥರ ಒಂದು ಬಾಕ್ಸು ಅಥವಾ ಜಿಪ್ಲಾಕ್ ಬ್ಯಾಗಿದ್ದು ಬಾಕ್ಸು ಇದ್ರೆ ಹಾಕೋಬೋದು. ನಾನು ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ನೀವು ರೆಡಿ ಮಾಡಿ ಫ್ರೀಜರಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಸಮೋಸ, ಕಚೋರಿ, ಪರಾಟ ಕೂಡ ಮಾಡ್ಕೋಬೋದು. ಈಗ ಫ್ರೀಜರಲ್ಲಿ ಇಟ್ಕೊಂಡ್ಬಿಡೋಣ. ನೋಡಿ, ಆಲ್ರೆಡಿ ನಾನು ಇಷ್ಟು ಯೂಸ್ ಮಾಡಿದ್ದೀನಿ. ಇವು ಸ್ವೀಟ್ ಕಾರ್ನ್. ಇನ್ನು 5 ನಿಮಿಷ ಹೊರಗೆ ಇಟ್ಕೊಂಡು ಸ್ವಲ್ಪ ನೀರಲ್ಲಿ ಹಾಕಿದರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ಫ್ರೆಶ್ ಆಗಿ ಇರುತ್ತೆ. ನೀವು ಫ್ರೆಶ್ ಆಗಿ ಮಾರ್ಕೆಟಿಂದ ತಂದಿದ್ದ ಥರನೇ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.